तेन विघ्नाः वनश्यन्ति सिद्ध्यन्ति च मनोरथाः। गुरुभ्यो नमः। 8ನೇ ಅಧ್ಯಾಯದ 24ನೇ ಶ್ಲೋಕ. ओम अग्निर्ज्योतिरः शुक्लः षण्मासा उत्तरायणम् तत्र प्रयाता गच्छन्ति ब्रह्म ब्रह्मविदो जनाः. अग्नि ज्योति अहः शुक्लः षण्मासा उत्तरायणम् तत्र प्रयाताः गच्छन्ति ब्रह्म ब्रह्मविदो जनाः. ಹಿಂದೆ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಅಂದ್ರೆ ಯಾವ ಕಾಲಾಭಿಮಾನಿಗಳು ನಮ್ಮನ್ನ ಕಳಿಸಿಕೊಡ್ತಕ್ಕಂಥ ಒಂದು ಮಾರ್ಗ ಇದೆ, ಆ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಯಾವ ರೀತಿಯಲ್ಲಿ ಆವೃತ್ತಿ ಮತ್ತು ಅನಾವೃತ್ತಿಯನ್ನು ಹೊಂದುತ್ತಾರೆ. ಆವೃತ್ತಿಂ ಅನಾವೃತ್ತಿಂಚ ಯೋಗಿನಃ ಅಂದ್ರೆ ಯಾರು ಯಾವ ಕಾಲಾಭಿಮಾನಿಗಳ ಜೊತೆಗೆ ನಾವು ಸಾಗಿದರೆ ಮೋಕ್ಷದ ಕಡೆಗೆ ಹೋಗ್ತೀವಿ, ಯಾವ ಕಾಲಾಭಿಮಾನಿಗಳ ಕಡೆಗೆ ನಾವು ಸಾಗಿದರೆ ಮೋಕ್ಷಕ್ಕೆ ಹೋಗದೇನೆ ಮತ್ತೆ ಇದೇ ಸಂಸಾರದಲ್ಲಿ ಆವೃತ್ತಿ ತಿರುಗ್ತಾ ಇರ್ತೇವೆ ಎಂಬತಕ್ಕಂಥ ವಿಚಾರವನ್ನ ಈ ಶ್ಲೋಕ ಇಲ್ಲಿ ನಮಗೆ ನಿರೂಪಣೆಯನ್ನು ಮಾಡ್ತೇವೆ. ಹಿಂದೆ ಹೇಳಿತ್ತು. ಅದಕ್ಕೆ ಸಂಬಂಧಪಟ್ಟಾಗ ದೇವತೆಗಳ ನಾಮವನ್ನ ಕೃಷ್ಣ ನಿರ್ದೇಶನ ಮಾಡ್ತಿದ್ದೀನಿ. ಒಂದು ಅಗ್ನಿ, ಇದೆಲ್ಲ ದೇವತೆಗಳ ಹೆಸರು. ಅಗ್ನಿ, ಜ್ಯೋತಿ, ಅಹಹ, ಶುಕ್ಲ, ಷಣ್ಮಾಸಾಹ, ಉತ್ತರಾಯಣಂ ಅಂದ್ರೆ ಇಷ್ಟು ದೇವತೆಗಳು. ಅಗ್ನಿ, ಅಗ್ನಿ ಎಂಬ ಹೆಸರನ್ನ ದೇವತೆ. ಅಗ್ನಿರ್ವಯ ದೇವಾನಾಂ ಅವಮಃ ದೇವತಾ ತಾರತಮ್ಯ ಕಕ್ಷೆಯಲ್ಲಿ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂಥ ಅಗ್ನಿದೇವ ಅಗ್ನಿ. ಇನ್ನು ಎರಡನೇದು ಜ್ಯೋತಿ. ಜ್ಯೋತಿಷ್ ಅಂತ ಹೇಳಿದ್ರೆ ಅರ್ಚಿಸ್ ಅಂತ ಒಬ್ಬ ದೇವತೆ. ಜ್ಯೋತಿ ಅಂದ್ರೆ ಅರ್ಚಿ ಎಂಬತಕ್ಕಂಥ ದೇವತೆ. ಅಗ್ನಿ, ಜ್ಯೋತಿ, ಅಹಹ. ಅಹಹ ಅಂತ ಹೇಳಿದ್ರೆ ಹಗಲಿಗೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು. ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಬರೀಬೇಕಾದ್ರೆ ಅಭಿಜಿತ್ ದೇವತಾ ಸಹಿತ ಇತ್ಯಪಿ ಧ್ಯೇಯಂ. ಹಗಲಿಗೆ ಅಭಿಮಾನಿ ದೇವತೆಗಳು ಅಂದ್ರೆ ಅಭಿಜಿತ್ ಲಗ್ನ ಅದು ಬರುವಂಥದ್ದು ಮಧ್ಯಾಹ್ನದ ಸಂದರ್ಭಕ್ಕೆ. ಸಾಮಾನ್ಯವಾಗಿ ಮದುವೆಗಳೆಲ್ಲ ಹೆಚ್ಚು ಅಭಿಜಿತ್ ಮುಹೂರ್ತದಲ್ಲೇ ಆಗುವಂಥದ್ದು. ಅಂದ್ರೆ ಆ ಹಗಲು ಮತ್ತು ಆ ಮಧ್ಯಾಹ್ನ ಅಭಿಜಿತ್ ಲಗ್ನ ಅಲ್ಲಿವರೆಗೆ ಇರತಕ್ಕಂಥ ದೇವತೆಗಳು. ಆ ದೇವತೆಗಳ ಒಂದು ಮಾರ್ಗ ಅದನ್ನು ಹೇಳ್ತಿದ್ದಾನೆ. ಆ ದೇವತೆಗಳ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು. ಮತ್ತು ಶುಕ್ಲ ಪಕ್ಷಾಭಿಮಾನಿ ದೇವತೆ. ಶುಕ್ಲ ಪಕ್ಷ ಅಂದ್ರೆ ಅಮಾವಾಸ್ಯೆ ಮರುದಿವಸ ಪಾಡ್ಯ, ಅಲ್ಲಿಂದ ಆರಂಭಿಸಿಕೊಂಡು ಶುಕ್ಲ ಪಕ್ಷ ಹುಣ್ಣಿಮೆಯವರೆಗೂ ಅಂದ್ರೆ ಶುಕ್ಲ ಪಕ್ಷದ ದೇವತೆಗಳು ಇವರೆಲ್ಲರೂ ಕೂಡ ಅಮಾವಾಸ್ಯೆ ಮರುದಿವಸದ ಪಾಡ್ಯದಿಂದ ಹಿಡಿದುಕೊಂಡು ಹುಣ್ಣಿಮೆ ಅಂದ್ರೆ ಪೂರ್ಣಿಮಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಈ ದೇವತೆಗಳ ಮಾರ್ಗದಲ್ಲಿ ಸಾಕ್ತಕ್ಕಂಥವ್ರು. ಮತ್ತು ಷಣ್ಮಾಸಾಹ ಉತ್ತರಾಯಣಂ, ಉತ್ತರಾಯಣಕ್ಕೆ ಅಭಿಮಾನಿ ದೇವತೆ. ಆ ಉತ್ತರಾಯಣ ಕಾಲ, ಆ ವಿಷು ಅಂತ ಏನ್ ಹೇಳ್ತೀವಿ, ವಿಷು ಕಾಲ ಅಂತ ಅದನ್ನು ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ವಿಷು ಅಭಿಮಾನಿನ್ಯ ಸಹ ಇತಿ ಜ್ಞೇಯಂ ಅಂತ ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ವಿಷು ಕಾಲ ಅಂತ. ಈ ಸಾಮಾನ್ಯವಾಗಿ ಉಡುಪಿ ಈ ಕಡೆ ಬನಂತೆಗಳಲ್ಲೆಲ್ಲ ಯುಗಾದಿ ಅದನ್ನ ವಿಷು ಅಂತಾನೆ ಹೇಳುವಂಥದ್ದು, ವಿಷು ಕಾಲ ಅಂತ. ಅಲ್ಲಿಗೆ ಸಂಬಂಧಪಟ್ಟಿರತಕ್ಕಂಥ ದೇವತೆಗಳು ಇವರೆಲ್ಲರೂ ಕೂಡ ಈ ಎಲ್ಲಾ ದೇವತೆಗಳು ಅಂದ್ರೆ ಈ ದೇವತೆಗಳ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು. ಈ ದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗ ಅಂದ್ರೆ ಈ ದೇವತೆಗಳು ಇರತಕ್ಕಂಥ ಮಾರ್ಗ. ಈ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರು ಮತ್ತೆ ಬರೋದಿಲ್ಲ. ಅಂದ್ರೆ ಮತ್ತೆ ಮರಳಿ ಸಂಸಾರದಲ್ಲಿ ಬರೋದಿಲ್ಲ. ಯತ್ರ ಕಾಲೇ ಅನಾವೃತ್ತಿ ಆವೃತ್ತಿಂ ಚೈವ ಯೋಗಿನಃ ಅಂತ ಹಿಂದೆ ಕೃಷ್ಣ ಹೇಳಿದ್ದು. ಅನಾವೃತ್ತಿ ಮತ್ತು ಆವೃತ್ತಿ. ಮೊದಲು ಅನಾವೃತ್ತಿಗೆ ಸಂಬಂಧಪಟ್ಟ ದೇವತೆಗಳನ್ನ ಹೇಳ್ತಿದ್ದಾನೆ. ಅನಾವೃತ್ತಿ ಅಂದ್ರೆ ಮತ್ತೆ ಬರೋದಿಲ್ಲ, ಮೋಕ್ಷದಲ್ಲೇ ಇದ್ದು ಬಿಡತಕ್ಕಂಥದ್ದು. ಆ ಮೋಕ್ಷದಲ್ಲೇ ಇರಲಿಕ್ಕೆ ಯಾವ ದೇವತೆಗಳಿಂದ ಒಂದು ಸಹಕಾರ ನಮಗೆ ಪ್ರಾಪ್ತವಾಗುತ್ತದೆ ಅನ್ನೋದನ್ನ ಕೃಷ್ಣ ಹೇಳುತ್ತಿದ್ದಾನೆ. ಈ ದೇವತೆಗಳ ಒಂದು ಅಧಿಷ್ಠಿತವಾದ ಮಾರ್ಗ, ಆ ಮಾರ್ಗದಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಗಳು ಮೋಕ್ಷಕ್ಕೆ ಹೋಗ್ತಾರೆ, ಮತ್ತೆ ಮರಳಿ ಬರುವುದಿಲ್ಲ ಅನ್ನೋದು ಅಭಿಪ್ರಾಯ. ಹಾಗಾದ್ರೆ ಬರೀ ದೇವತೆಗಳ ಮಾರ್ಗದಲ್ಲಿ ಹೋಗ್ಬಿಟ್ರೆ ಸಾಕಲ್ವಾ? ಅದೇನಂದ್ರೆ ಒಂದು ಡೈವರ್ಷನ್ ತಗೊಂಡ್ರೆ ಆಯ್ತು. ಆ ಕಡೆ ರೂಟ್ ಬಿಡೋದು, ಈ ಕಡೆ ರೂಟ್ ತಗೊಳೋದು. ಅಂದ್ರೆ ಈ ರೂಟಲ್ಲಿ ಹೋಗ್ಲಿಕ್ಕೆ ಅದಕ್ಕೊಂದು ಯೋಗ್ಯತೆ ಬೇಕು. ಎಲ್ಲರಿಗೂ ಕೆಲವೊಂದು ರಾಜಮಾರ್ಗಗಳು ಎಲ್ಲರಿಗೂ ಹೋಗ್ಲಿಕ್ಕೆ ಅವಕಾಶ ಅಂತ ಇರೋದೇ ಇಲ್ಲ. ಅಲ್ಲಿ ವಿಶೇಷ
ಒಂದು ಪರ್ಮಿಷನ್ ಇದ್ರೆ ಮಾತ್ರ ಅಂತ ರಾಜಮಾರ್ಗಗಳಲ್ಲಿ ಹೋಗ್ಲಿಕ್ಕಾಗತ್ತೆ. ಅಂದ್ರೆ ಯಾರಿಗೆ ಅಂದ್ರೆ ಬ್ರಹ್ಮವಿಧ ಜನ. ಬ್ರಹ್ಮವಿಧ ಅಂದ್ರೆ ಬ್ರಹ್ಮ ಅಂದ್ರೆ ಭಗವಂತ, ಅವನನ್ನ ತಿಳಿದವರು ಬ್ರಹ್ಮವಿಧ. ಯಾರು ಭಗವಂತನ ಅರಿವನ್ನ ಪಡೆದಿದ್ದಾರೆ, ಭಗವತ್ ತತ್ವಜ್ಞಾನವನ್ನ ಪಡೆದಿರತಕ್ಕಂಥ ತತ್ವಜ್ಞಾನಿಗಳು ಅಂತಿದ್ದಾರೋ ಅವರು ಮಾತ್ರ ಹೀಗೆ ಹೋಗ್ಲಿಕ್ಕೆ ಸಾಧ್ಯ. ಬ್ರಹ್ಮವಿಧ ಜನ ತತ್ರ ಪ್ರಯಾತಾಹ. ಈ ಒಂದು ಮಾರ್ಗ ಅಗ್ನಿ ಜ್ಯೋತಿ ಅಹಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ಅಂದ್ರೆ ಈ ಶ್ಲೋಕ ಬರೀ ಕಾಲವನ್ನು ಹೇಳ್ತಾ ಇಲ್ಲ. ಹಗಲಿನ ಕಾಲ, ಜ್ಯೋತಿ ಬೆಳಕಿನ ಕಾಲ, ಜ್ಯೋತಿಷ್ ಅಂದ್ರೆ ದೀಪದ ಕಾಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆಲ್ಲ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳನ್ನ ಹೇಳ್ತಕ್ಕಂಥದ್ದು. ಯಾಕೆ ಶುಕ್ಲ ಪಕ್ಷ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಹಗಲು ರಾತ್ರಿ ಎರಡು ಸೇರ್ಕೊಳ್ಳುತ್ತೆ. ಉತ್ತರಾಯಣ ಅಂತ ಹೇಳ್ತಾರೆ, ಉತ್ತರಾಯಣದಲ್ಲಿ ಹಗಲು ರಾತ್ರಿ ಎರಡು ಸೇರ್ಕೊಳ್ಳುತ್ತೆ. ಹಾಗಾಗಿ ಹಗಲು ಮತ್ತು ಮಧ್ಯಾಹ್ನ ಅಥವಾ ಒಂದು ಜ್ಯೋತಿ ಅಂದ್ರೆ ಬೆಳಕು, ಈ ತರ ಕಾಲ ಟೈಮ್ ಹೇಳ್ತಾ ಇಲ್ಲ. ಆ ಟೈಮಿಗೆ ಸಂಬಂಧಪಟ್ಟ ದೇವತೆಗಳು, ಹಗಲಿಗೆ ಸಂಬಂಧಪಟ್ಟ ಅಗ್ನಿಗೆ ಸಂಬಂಧಪಟ್ಟಂತ ದೇವತೆ ಜ್ಯೋತಿಷ್ ಅರ್ಚಿಸ್ ದೇವತೆ, ಅಹಹ ಅಹರಭಿಮಾನಿ ದೇವತೆಗಳು ಅಭಿಜಿತ್ ಲಗ್ನದವರೆಗೂ ಇರತಕ್ಕಂಥ ಹಗಲಿಗೆ ಸಂಬಂಧಪಟ್ಟ ದೇವತೆಗಳು, ಶುಕ್ಲ ಪಕ್ಷಕ್ಕೆ ಸಂಬಂಧಪಟ್ಟಂತ ಪೂರ್ಣಿಮಾ ಅಂತ ಅಮಾವಾಸ್ಯೆ ಮರುದಿವಸ ಪಾಡ್ಯದಿಂದ ಹಿಡಿದುಕೊಂಡು ಪೂರ್ಣಿಮೆಯವರೆಗೆ ಇರತಕ್ಕಂಥ ಏನು ಅಭಿಮಾನಿ ದೇವತೆಗಳು, ಇನ್ನು 6 ತಿಂಗಳು ವಿಷುಕಾಲದಿಂದ ಹಿಡಿದುಕೊಂಡು 6 ತಿಂಗಳು ಇರತಕ್ಕಂಥ ಉತ್ತರಾಯಣ ಕಾಲ, ಅದಕ್ಕೆ ಸಂಬಂಧಪಟ್ಟ ಕಾಲಾಭಿಮಾನಿ ದೇವತೆಗಳು. ಈ ದೇವತೆಗಳ ಒಂದು ಮಾರ್ಗ ಅಂತ ಏನಿದೆ, ಈ ದೇವತೆಗಳು ಇರುವಂತ ಒಂದು ಮಾರ್ಗ, ಆ ಮಾರ್ಗದಲ್ಲಿ ನಾವು ಸಾಗದ್ವಿ ಅಂತ ಆದ್ರೆ ನಾವು ಬ್ರಹ್ಮ ಗಚ್ಚಂತಿ. ಬ್ರಹ್ಮ ಅಂದ್ರೆ ಬ್ರಹ್ಮನನ್ನು ಕುರಿತು, ಅದು ದ್ವಿತೀಯ ವಿಭಕ್ತಿ ಏಕವಚನ, ಗುಣಪರಿಪೂರ್ಣನಾದಂತ ಪರಮಾತ್ಮನನ್ನು ಕುರಿತು ಗಚ್ಚಂತಿ ಹೋಗುತ್ತಾರೆ. ತತ್ತ ಪ್ರಯಾತಾಹ, ಈ ಮಾರ್ಗದಲ್ಲಿ ಪ್ರಕರ್ಷೇಣ ಯಾತಾಹ ಪ್ರಯಾತಾಹ ಸಾಗುವಂತ ಸಾಧಕರು ಬ್ರಹ್ಮ ಗಚ್ಚಂತಿ, ಗುಣಪರಿಪೂರ್ಣನಾದಂತ ಪರಮಾತ್ಮನನ್ನ ಸೇರುತ್ತಾರೆ. ಯಾರು ಅಂತ ಹೇಳಿದ್ರೆ ಎಲ್ಲರಿಗೂ ಈ ಮಾರ್ಗದಲ್ಲಿ ಹೋಗುವಂತ ಅರ್ಹತೆ ಅಥವಾ ಅಧಿಕಾರ ಇಲ್ಲ. ಬ್ರಹ್ಮವಿಧ ಜನ, ಬ್ರಹ್ಮನನ್ನ ತಿಳಿದಂತ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಮಾತ್ರ ಈ ಮಾರ್ಗದಲ್ಲಿ ಹೋಗುವಂತ ಒಂದು ಅರ್ಹತೆಯನ್ನ ಪಡಿತಾರೆ. ಅಂದ್ರೆ ನಮಗೆ ಇಂತಹ ಒಂದು ಮಾರ್ಗದಲ್ಲಿ ಹೋಗಿ ಅನಾವೃತ್ತಿ ಮತ್ತೆ ಬಾರದಂತೆ ಮೋಕ್ಷದಲ್ಲೇ ಇರುವಂತ ಒಂದು ಅರ್ಹತೆಯನ್ನ ನಾವು ಪಡಿಬೇಕು ಅಂತ ಆದ್ರೆ ನಾವೇನ್ ಮಾಡಬೇಕು? ಬ್ರಹ್ಮಜ್ಞಾನಿಗಳಾಗಬೇಕು. ಬ್ರಹ್ಮಜ್ಞಾನಿಗಳಾಗುವುದಂದ್ರೆ ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾದ ಪರಮಾತ್ಮ, ಅವನನ್ನ ತಿಳ್ಕೊಳ್ಬೇಕು. ದೇವರನ್ನ ತಿಳಿಯೋದು ಅನ್ನೋದು ಒಂದು ದಿವಸದ ಕೆಲಸವಲ್ಲ. ನಿರಂತರವಾಗಿ ಭಗವಂತನ ಬಗ್ಗೆ ನಾವು ತಿಳಿಯುವ ಪ್ರಯತ್ನದಲ್ಲಿ, ಭಗವಂತನನ್ನ ತಿಳಿಯುವಂತ ಮಾರ್ಗದಲ್ಲಿ ಸಾಕ್ತಾ ಇರಬೇಕು. ಆಗ ನಮಗೇ ಗೊತ್ತಿಲ್ಲದೆ ಈ ಎಲ್ಲಾ ದೇವತೆಗಳು ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅದು ದೇವತೆಗಳಲ್ಲಿರತಕ್ಕಂಥ ಒಂದು ದೊಡ್ಡ ಗುಣ. ನಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಕಾಲ ಕಾಲಕ್ಕೆ ಫಲವನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರಯತ್ನಕ್ಕನುಗುಣವಾಗಿ ನಮ್ಮ ಜೊತೆಯಲ್ಲಿ ನಿಲ್ತಾ ಹೋಗ್ತಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ. ನಮಗೆ ಆ ದಾರಿ ಗೊತ್ತಿಲ್ಲ ಅಂತ ನಾವೇನು ಭಯ ಪಡಬೇಕಾಗಿಲ್ಲ. ನಮ್ಗೆ ಯಾವ ದಾರಿಯೂ ಗೊತ್ತಿರೋದಿಲ್ಲ. ನಮ್ಗೆ ಈ ಲೋಕದ ದಾರಿಯೇ ಸರಿಯಾಗಿ ಗೊತ್ತಿರೋದಿಲ್ಲ. ಊರ್ಧ್ವಲೋಕದ ದಾರಿ ಗೊತ್ತಿರತ್ತಾ? ಖಂಡಿತವಾಗಿ ಗೊತ್ತೋಗಿರೋದಿಲ್ಲ. ಆದರೆ ಭಗವಂತನ ಒಂದು ಭಕ್ತರು, ಆ ದೇವತೆಗಳು ಅಂತ ಏನಿದ್ದಾರೆ, ಆ ದೇವತೆಗಳು ನಮ್ಮನ್ನ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ. ಈಗ ಅವ್ರು ಕರ್ಕೊಂಡು ಹೋಗ್ಬೇಕು ಅಂತಾದ್ರೆ ನಾವು ಬ್ರಹ್ಮಜ್ಞಾನಿಗಳಾಗಬೇಕು. ಜೀವನದಲ್ಲಿ ಹಂತ ಹಂತವಾಗಿ ದೇವರ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಎನ್ನುವಂಥದ್ದು ಒಟ್ಟಿದರ ಅಭಿಪ್ರಾಯ. ಅಗ್ನಿ, ಹಗಲಿಗೆ ಸಂಬಂಧಪಟ್ಟಂತಹ ಅಗ್ನಿನಾಮಕ ಅಗ್ನಿ ಎಂಬ ಹೆಸರಿನ ದೇವತೆ. ಜ್ಯೋತಿ ಅರ್ಚಿಸ್ ಎಂಬ ದೇವತೆ. ಅಹಹ ಅಭಿಜಿತ್ ಕಾಲಕ್ಕೆ ಅಭಿಮಾನಿಯಾದ ದೇವತೆಯ ಜೊತೆಗೆ ಇರುವಂತಹ ಎಲ್ಲಾ ಹಗಲಿನ ಅಭಿಮಾನಿ ದೇವತೆಗಳು. ಶುಕ್ಲ ಪೂರ್ಣಿಮಾ ತಿಥಿಗೆ ಅಭಿಮಾನಿಯಾದಂತಹ ದೇವತೆಗಳ ಜೊತೆಗೆ ಇರುವಂತಹ ಎಲ್ಲ ಶುಕ್ಲ ಪಕ್ಷಾಭಿಮಾನಿ ದೇವತೆಗಳು. ಷಣ್ಮಾಸಾಹ ಉತ್ತರಾಯಣಂ, ಷಣ್ಮಾಸಾಭಿಮಾನಿ ದೇವತೆಗಳು. ಮತ್ತು ವಿಷು ಕಾಲ, ವಿಷುವಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು. ಏನು ನಮಗೆ ಸಂವತ್ಸರ ಬದಲಾಗುವಂತ ವಿಷುಕಾಲ ಅಂತಿದೆ, ಆ ಕಾಲಕ್ಕೆ ಸಂಬಂಧಪಟ್ಟಂತ ದೇವತೆಗಳು. ಈ ದೇವತೆಗಳಿಂದ ಅಧಿಷ್ಠಿತವಾದಂತಹ ಮಾರ್ಗದಲ್ಲಿ ಪ್ರಯಾತಾಹ ಹೋಗುವಂತಹ ಸಾಧಕರು ಬ್ರಹ್ಮಜ್ಞಾನಿಗಳು. ಬ್ರಹ್ಮವಿಧ ಜನ, ಬ್ರಹ್ಮಜ್ಞಾನಿಗಳಾಗಿರುವಂತಹ ಜನ ಅಂದ್ರೆ ನೋಡಿ, ಜಾಯಂತೇತಿ ಜನ ಹುಟ್ಟಿರ್ತಾರೆ, ಹುಟ್ಟಿ ಸಾಧನೆಯನ್ನ ಮಾಡಿ ಮತ್ತೆ ಹುಟ್ಟದಂತ ಸಾಧಕರಾಗ್ಬಿಟ್ಟಿರ್ತಾರೆ. ಅದನ್ನ ಹುಟ್ಟದೆ ಸಾಧನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಈ ಜನ್ಮ, ಈ ಹುಟ್ಟು ಬರೋದೇ ಸಾಧನೆಯನ್ನ ಮಾಡ್ಲಿಕ್ಕೋಸ್ಕರ. ಒಂದೊಟ್ಟಿಗೆ ಹುಟ್ಟಿ ಸಾಧನೆಯನ್ನ ಮಾಡಿ ಮತ್ತೆ ಜನ್ಮ ಬಾರದಂತೆ ದೊಡ್ಡ ಸಾಧಕರಾಗಿರ್ತಾರೆ. ಹಾಗಾಗಿ ಎಲ್ಲರಿಗೂ ಜನ್ಮ ಅನ್ನೋದು ಇದ್ದೇ ಇರುತ್ತೆ. ಆ ಜನ್ಮ ಬರದೆ ಸಾಧಕರಾಗ್ಲಿಕ್ಕೆ ಆಗೋದಿಲ್ಲ. ಜನ್ಮ ಬರದೆ
ಅಧೋಗತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ನಾವು ನಮ್ಮನ್ನ ಉದ್ಧರಿಸಿಕೊಳ್ಬೇಕು ಅಂತಾದ್ರೆ ಜನ್ಮ ಎಂಬುವಂಥದ್ದು ಬರಲೇಬೇಕು. ಹೀಗೆ ಆ ಜನ್ಮವನ್ನ ಪಡೆದು ಬ್ರಹ್ಮವಿಧ ಜನಃ, ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ಜನಾಹ, ಎಲ್ಲಾ ಜನರು ಕೂಡ ಬ್ರಹ್ಮಗಚ್ಚಂತಿ, ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನು ಕುರಿತು ಹೋಗುತ್ತಾರೆ. ಪರಮಾತ್ಮ ನಮಗೆ ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡತಕ್ಕಂಥ ದಾರಿಯನ್ನು ಕುರಿತು ಹೋಗುತ್ತಾರೆ ಅನ್ನೋದು ಅವರ ಅಭಿಪ್ರಾಯ. ಅಗ್ನರ ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮ ವಿದೋ ಜನಾಃ. ಹೀಗೆ 24ನೇ ಶ್ಲೋಕದಲ್ಲಿ ಯತ್ರ ಕಾಲೇ ತ್ವನಾವೃತ್ತಿ, ಅನಾವೃತ್ತಿ, ಮತ್ತೆ ಮರಳಿ ಬಾರದ ದಾರಿಯಲ್ಲಿ ಹೋಗ್ತಕ್ಕಂಥವರು ಯಾರ್ಯಾರು? ಯಾರು ಅಂದ್ರೆ ಬ್ರಹ್ಮವಿಧ ಜನ, ಬ್ರಹ್ಮಜ್ಞಾನಿಗಳು ಅನಾವೃತ್ತಿಯ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಯಿತು. ಆ ಮಾರ್ಗದಲ್ಲಿರ್ತಕ್ಕಂಥ ದೇವತೆಗಳು ಯಾರು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣ ಅರ್ಪಣ ವಸ್ತು.